ഒരു പണക്കാരനെ ബഹുമാനിക്കാൻ ശീലിക്കടോ. അമേരിക്കയിൽ ജംഗ്ഷൻ എന്ന സ്ഥലമേ ഇല്ല. എടാ ವಿಜಯ ಎಂದಾಡಾ ದಾಸ. ಹೀಗೆ ವಿಭಿನ್ನ ಡೈಲಾಗ್ ಹಾಸ್ಯ ಪಾತ್ರಗಳ ಮೂಲಕ ಮಲಯಾಳಂ ಚಿತ್ರರಂಗದ ಮನಸ್ಸು ಗೆದ್ದ ಚಿತ್ರನಟ, ಅದ್ಭುತ ಕಲಾವಿದ, ಚಿತ್ರಕಥೆಗಾರ ಮತ್ತು ನಿರ್ದೇಶಕ ಶ್ರೀನಿವಾಸನ್ ನಿಧನರಾಗಿದ್ದಾರೆ. ಮಲಯಾಳಿಗಳ ಜೀವನದ ನೋವು ನಲಿವುಗಳನ್ನು ಹಾಸ್ಯದ ಮೂಲಕ ಬೆಳ್ಳಿತೆರೆಯ ಮೇಲೆ ತರುತ್ತಿದ್ದ ಶ್ರೀನಿವಾಸನ್ ಅವರ 48 ವರ್ಷಗಳ ಚಲನಚಿತ್ರ ವೃತ್ತಿ ಬದುಕಿನ ಪಯಣ ಇಂದು ಅಂತ್ಯಗೊಂಡಿದೆ. ಕಳೆದ ಕೆಲವು ದಿನಗಳಿಂದ ವಯೋಸಹಜ ಕಾಯಿಲೆ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದ ಶ್ರೀನಿವಾಸನ್ ಅವರು ಶನಿವಾರ ಬೆಳಿಗ್ಗೆ ಕೊಚ್ಚಿಯ ತ್ರಿಪನಿತ್ತುರದಲ್ಲಿ ನಿಧನರಾಗಿದ್ದಾರೆ. ಇಂದು ಬೆಳಿಗ್ಗೆ ಡಯಾಲಿಸಿಸ್ಗಾಗಿ ಆಸ್ಪತ್ರೆಗೆ ತೆರಳುತ್ತಿದ್ದಾಗ ಅವರ ಆರೋಗ್ಯ ಹದಗೆಟ್ಟಿತ್ತು. ವೈದ್ಯರ ಸತತ ಪ್ರಯತ್ನದ ಹೊರತಾಗಿಯೂ ಅವರು ಕೊನೆಯುಸಿರೆಳೆದಿದ್ದಾರೆ. ಪತ್ನಿ ವಿಮಲಾ ಈ ವೇಳೆ ಅವರ ಜೊತೆಗಿದ್ದರು. 1956 ಏಪ್ರಿಲ್ 4ರಂದು ಕೇರಳದ ಕಣ್ಣೂರು ಜಿಲ್ಲೆಯ ತಲಶ್ಶೇರಿಯಲ್ಲಿ ಜನಿಸಿದ ಶ್ರೀನಿವಾಸನ್ ಅವರು ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ನಟನೆಯ ತರಬೇತಿ ಪಡೆದವರು. ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಶ್ರೀನಿವಾಸನ್ ಅವರ ಸೀನಿಯರ್ ಆಗಿದ್ದರು ಎಂಬುದು ಗಮನಾರ್ಹ. 1977ರಲ್ಲಿ P.A. ಬಕ್ಕರ್ ನಿರ್ದೇಶಿಸಿದ ಮಣಿಮೊಳಕ್ಕಂ ಚಿತ್ರದ ಮೂಲಕ ನಟನಾಗಿ ಚಿತ್ರರಂಗ ಪ್ರವೇಶಿಸಿದ ಇವರು ನಂತರ ಹಿಂತಿರುಗಿ ನೋಡಲೇ ಇಲ್ಲ. ಶ್ರೀನಿವಾಸನ್ ಕೇವಲ ನಟನಾಗಿ ಉಳಿಯಲಿಲ್ಲ. ಮಲಯಾಳಂ ಸಿನಿಮಾದ ಸುವರ್ಣ ಯುಗಕ್ಕೆ ಇವರ ಬರಹಗಳೇ ಆಧಾರವಾಗಿದ್ದವು. ಮಧ್ಯಮ ವರ್ಗದ ಜನರ ಸಮಸ್ಯೆಗಳನ್ನ, ರಾಜಕೀಯ ವಿಡಂಬನೆಯನ್ನ ಹಾಸ್ಯದ ಮೂಲಕ ಹೇಳುವಲ್ಲಿ ಇವರು ಪ್ರವೀಣರು. ಸಂದೇಶಂ, ನಾಡೋಡಿಕಟ್ಟು, ಗಾಂಧಿನಗರ ಸೆಕೆಂಡ್ ಸ್ಟ್ರೀಟ್, ವರವೇಲ್ಪು, ಉದಯನಾನು ತಾರಂ ಇವರ ಪ್ರಮುಖ ಚಿತ್ರಗಳಾಗಿವೆ. ಶ್ರೀನಿವಾಸನ್ ಅವರು 5 ಬಾರಿ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ವಡಕ್ಕು ನೋಕಿಯಂತ್ರಂ ಮತ್ತು ಚಿಂದಾವಿಷ್ಟಯಾಯ ಶ್ಯಾಮಳ ಚಿತ್ರಗಳ ಮೂಲಕ ರಾಷ್ಟ್ರ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. ಶ್ರೀನಿವಾಸನ್ ಅವರ ಸಿನಿಮಾಗಳು ಇಂದಿಗೂ ಮಲಯಾಳಿ ಮನಸ್ಸುಗಳಲ್ಲಿ ಜೀವಂತವಾಗಿವೆ. ವಿಶೇಷವಾಗಿ ಸಂದೇಶಂ ಚಿತ್ರದ ರಾಜಕೀಯ ವಿಡಂಬನೆ ಇಂದಿನ ಕಾಲಕ್ಕೂ ಅನ್ವಯಿಸುತ್ತದೆ. ಶ್ರೀನಿವಾಸನ್ ಸ್ಕ್ರಿಪ್ಟ್ ಬರೆದ ಕೊನೆಯ ಚಿತ್ರ 2018ರಲ್ಲಿ ಬಿಡುಗಡೆಯಾದ ಜ್ಞಾನ್ ಪ್ರಕಾಶನ್. ಇವರ ಪುತ್ರರಾದ ವಿನೀತ್ ಶ್ರೀನಿವಾಸನ್ ಮತ್ತು ಧ್ಯಾನ್ ಶ್ರೀನಿವಾಸನ್ ಕೂಡ ಇಂದು ಚಿತ್ರರಂಗದ ಯಶಸ್ವಿ ನಟ ಮತ್ತು ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ. ಶ್ರೀನಿವಾಸನ್ ಅವರ ನಿಧನಕ್ಕೆ ನಟ ಪೃಥ್ವಿರಾಜ್ ಸಂತಾಪ ಸೂಚಿಸಿದ್ದಾರೆ. ಸಾರ್ವಕಾಲಿಕ ಅತ್ಯುತ್ತಮ ಬರಹಗಾರರು, ನಿರ್ದೇಶಕರು ಮತ್ತು ನಟರಲ್ಲಿ ಒಬ್ಬರಿಗೆ ವಿದಾಯ. ನನ್ನನ್ನ ನಗಿಸಲು ಮತ್ತು ಯೋಚಿಸಲು ಪ್ರೇರೇಪಿಸಿದ್ದಕ್ಕಾಗಿ ಧನ್ಯವಾದಗಳು. ದಂತಕಥೆಯು ಶಾಂತಿಯಿಂದ ವಿಶ್ರಾಂತಿ ಪಡೆಯಲಿ ಎಂದು ನಟ ಸಾಮಾಜಿಕ ಮಾಧ್ಯಮದಲ್ಲಿ ಬರೆದಿದ್ದಾರೆ. ಶ್ರೀನಿವಾಸನ್ ಅವರ ಚಲನಚಿತ್ರಗಳು ಮತ್ತು ಚಿತ್ರಕಥೆಗಳು ಮಲಯಾಳಂ ಚಿತ್ರರಂಗದ ಸಂಶೋಧನಾ ವಿದ್ಯಾರ್ಥಿಗಳ ವಿಷಯವಾಗುವ ಸಮಯ ದೂರವಿಲ್ಲ ಎಂದು ಗಾಯಕ ವೇಣುಗೋಪಾಲ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಸ್ಯದಲ್ಲಿ ಹೇಳಲಾದ ಸತ್ಯಗಳು. ಶ್ರೀನಿವಾಸನ್ ಒಬ್ಬ ಚಿತ್ರಕಥೆಗಾರ. ಅವರು ಹಾಸ್ಯ ಮತ್ತು ಕುಟುಂಬ ಸಂಬಂಧಗಳನ್ನ ಮೇಲ್ಮೈ ನಿರೂಪಣೆಯಲ್ಲಿ ಇಟ್ಟುಕೊಂಡು ಮಾನವ ಬಿಕ್ಕಟ್ಟುಗಳ ಆಳವನ್ನ ನಿರ್ಧರಿಸುವ ಸಾಮಾಜಿಕ ಬದ್ಧವಾಗಿರುವ ಚಲನಚಿತ್ರಗಳನ್ನ ಮಾಡಿದ್ದಾರೆ. ಅವರ ಹಲವು ಪಾತ್ರಗಳು ವ್ಯಂಗ್ಯ ಚಿತ್ರಗಳಾಗಿದ್ದವು. ಉದಯನಂತಾರ ಚಿತ್ರದಲ್ಲಿನ ಸರೋಜ್ ಕುಮಾರ್ನಿಂದ ಹಿಡಿದು ಸಮಾಧಾನ್ ಚಿತ್ರದಲ್ಲಿನ ಎಸ್ಐ ವರೆಗೆ ತುಂಬಾ ಗಂಭೀರವಾದ ವಿಷಯಗಳನ್ನು ಕೂಡ ಹಾಸ್ಯ ಮತ್ತು ವಿಡಂಬನೆಯ ಶೇಲ್ಗಳೊಂದಿಗೆ ಆವರಿಸುವ, ಆದರೆ ಅದನ್ನು ಗುರಿಯಾಗಿಸುವ ಡಬಲ್ ಪವಾಡವು ಶ್ರೀನಿವಾಸನ್ ಅವರ ಚಲನಚಿತ್ರಗಳಲ್ಲಿ ಸಾಮಾನ್ಯವಾಗಿವೆ. ಹಾಸ್ಯದ ಸ್ಪರ್ಶದೊಂದಿಗೆ ಶ್ರೀನಿವಾಸನ್ ಅವರ ಎಲ್ಲಾ ಚಲನಚಿತ್ರಗಳಲ್ಲಿ ತೀಕ್ಷ್ಣವಾದ ಸಾಮಾಜಿಕ ವಿಮರ್ಶೆ ಮತ್ತು ವ್ಯವಸ್ಥಿತ ಪರಿಕಲ್ಪನೆಗಳು ಮಾನವ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ತನಿಖೆ ಇರುತ್ತೆ. ಆ ಚಲನಚಿತ್ರಗಳು ಸಾಮಾಜಿಕವಾಗಿ ಪ್ರಸ್ತುತವಾಗಿವೆ. ನಟ ಶ್ರೀನಿವಾಸನ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಸಂತಾಪ ಸೂಚಿಸಿದ್ದಾರೆ. ಅವರ ಅಗಲಿಕೆ ಮಲಯಾಳಂ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಎಂದು ಸಿಎಂ ಬಣ್ಣಿಸಿದ್ದಾರೆ. ಮಮ್ಮುಟ್ಟಿ ಅವರು ಮಲಯಾಳಿಗಳನ್ನ ತಮ್ಮ ನಟನೆಯಿಂದ ಮಾತ್ರವಲ್ಲದೆ ತಮ್ಮ ಧ್ವನಿಯ ಗಾಂಭೀರ್ಯತೆಯಿಂದಲೂ ಬೆರಗುಗೊಳಿಸಿದ ನಟ. ಆದರೆ ನಟ ಶ್ರೀನಿವಾಸನ್ ಮಮ್ಮುಟ್ಟಿಗೆ ಧ್ವನಿ ನೀಡಿದ್ದಾರೆ ಎಂದು ನಾನು ನಿಮ್ಗೆ ಹೇಳಿದ್ರೆ ನಂಬ್ತೀರಾ? ಆದರೆ ಇದು ನಿಜ. ಖ್ಯಾತ ಸಹಾಯಕ ನಿರ್ದೇಶಕ TS ಸುರೇಶ್ ಬಾಬು ಒಮ್ಮೆ ಇದನ್ನ ಬಹಿರಂಗಪಡಿಸಿದ್ದರು. ಖ್ಯಾತ ನಿರ್ದೇಶಕ KG ಜಾರ್ಜ್ ನಿರ್ದೇಶನದ ಮೇಳ ಚಿತ್ರದಲ್ಲಿ ಮಮ್ಮುಟ್ಟಿ ಪಾತ್ರಕ್ಕೆ ಶ್ರೀನಿವಾಸನ್ ಧ್ವನಿ ನೀಡಿದ್ದರು. ಮಮ್ಮುಟ್ಟಿ ಮೊದಲ ಬಾರಿಗೆ ಸ್ವಂತ ಧ್ವನಿ ನೀಡಿದ್ದು ಮುನ್ನೇಟಂ ಚಿತ್ರಕ್ಕಾಗಿ. TS ಸುರೇಶ್ ಬಾಬು ಈ ಚಿತ್ರದ ಸಹಾಯಕ ನಿರ್ದೇಶಕರಾಗಿದ್ದರು. TS ಸುರೇಶ್ ಬಾಬು ಅವರ ಮೊದಲ ಚಿತ್ರದಲ್ಲಿ ಮಮ್ಮುಟ್ಟಿ ಕೂಡ ಇದ್ದರು. ಇನ್ನು ಮೊದಲ್ ಎಂದಾಗಿತ್ತು ಆ ಚಿತ್ರದ ಹೆಸರು. ಇದರಲ್ಲಿ ಮಮ್ಮುಟ್ಟಿ, ಶಂಕರ್ ಮತ್ತು ಮೋಹನ್ ಲಾಲ್ ನಟಿಸಿದ್ದರು. ಶ್ರೀನಿವಾಸನ್ ಅವರ ಅಗಲಿಕೆಗೆ ಖ್ಯಾತ ಮಲಯಾಳಂ ನಟರಾದ ಮೋಹನ್ ಲಾಲ್, ಮಮ್ಮುಟ್ಟಿ ಸೇರಿದಂತೆ ಅನೇಕ ಚಿತ್ರನಟರು, ಕಲಾವಿದರು, ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ನಟ ಮೋಹನ್ ಲಾಲ್ ಸಂತಾಪ ವ್ಯಕ್ತಪಡಿಸಿ ಶ್ರೀನಿ ವಿದಾಯ ಹೇಳದೆ ಹಿಂತಿರುಗಿದ್ದಾರೆ. ಶ್ರೀನಿಯೊಂದಿಗಿನ ನನ್ನ ಬಾಂಧವ್ಯವನ್ನ ಪದಗಳಲ್ಲಿ ಹೇಗೆ ಹೇಳಬೇಕೆಂದು ನನಗೆ ತಿಳಿದಿಲ್ಲ. ನಮ್ಮ ಪ್ರೀತಿಯ ಬಾಂಧವ್ಯವು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡುವ ವ್ಯಾಖ್ಯಾನಕ್ಕಿಂತ ಮೀರಿದ್ದು. ನಾವು ಒಟ್ಟಿಗೆ ರಚಿಸಿದ ಪಾತ್ರಗಳು ಶಾಶ್ವತವಾಗಿ ಉಳಿಯುತ್ತವೆ. ಶ್ರೇಣಿಯ ಬರವಣಿಗೆಯ ಪ್ರತಿಭೆಯಿಂದಾಗಿ ದಾಸನ್ ಮತ್ತು ವಿಜಯನ್ ಪ್ರತಿಯೊಬ್ಬ ಮಲಯಾಳಿಗೆ ತಮ್ಮದೇ ಜನರಾದರು. ನಗುವಿನಲ್ಲಿ ನೋವನ್ನ ಸೆರೆ ಹಿಡಿದ ಪ್ರೀತಿಯ ವ್ಯಕ್ತಿ.
ನಮ್ಮ ಪ್ರೀತಿಯ ಶ್ರೇಣಿಯ ಆತ್ಮಕ್ಕೆ ಶಾಶ್ವತ ಶಾಂತಿ ಸಿಗಲಿ ಎಂದು ಮೋಹನ್ ಲಾಲ್ ಸ್ಮರಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.